ಒಂದು ವರ್ಷದ ನಂತರ ಸಿಂಹದಲ್ಲಿ ಸೂರ್ಯ ಸಂಚಾರ ಎಲ್ಲ ರಾಶಿಯವರಿಗೆ ಪ್ರಗತಿಗೆ ಅವಕಾಶ. ಹೌದು, ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಸೂರ್ಯದೇವನನ್ನ ಗೌರವ ಮತ್ತು ಖ್ಯಾತಿಯ ಅಂಶವೆಂದು ಪರಿಗಣಿಸಲಾಗಿದೆ. ಸೂರ್ಯನ ರಾಶಿ ಬದಲಾವಣೆಯಿಂದ ಇದರ ವ್ಯಾಪಕ ಪರಿಣಾಮವು ಎಲ್ಲ 12 ರಾಶಿಯವರ ಮೇಲೆ ಕಾಣಬಹುದು. ಹೌದು, ಇಂದಿನಿಂದ ಸೂರ್ಯನು ತನ್ನದೇ ಆದ ಸಿಂಹ ರಾಶಿಯನ್ನ ಪ್ರವೇಶಿಸಲಿದ್ದಾನೆ. ಈ ಸಂಚಾರಕ್ಕೆ ಹೆಚ್ಚಿನ ಮಹತ್ವ ಇದೆ. ಸೂರ್ಯನು ಪ್ರತಿ ರಾಶಿಯ ಜನರಿಗೆ ಹಲವು ಪಟ್ಟು ಹೆಚ್ಚಿನ ಫಲಿತಾಂಶಗಳನ್ನು ನೀಡ್ತಾನೆ. ಈ ಸೂರ್ಯ ಸಿಂಹದಲ್ಲಿ ಸುಮಾರು 1 ವರ್ಷಗಳ ನಂತರ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಸಂಚಾರದಿಂದ ಅನೇಕ ರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗ್ತದೆ. ಅಲ್ಲದೆ ಕಷ್ಟಗಳಿಂದ ಸಹ ಪರಿಹಾರ ಸಿಗ್ತದೆ. ಹಾಗಾದ್ರೆ ಸಿಂಹ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡೋದ್ರಿಂದ ಯಾರಿಗೆಲ್ಲ ಲಾಭವಾಗ್ತದೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೆಯದಾಗಿ ಮಿಥುನ ರಾಶಿ. ಈ ರಾಶಿಯವರಿಗೆ ಸೂರ್ಯ ಸಂಚಾರದಿಂದ ಖಂಡಿತವಾಗಿಯೂ ಲಾಭವಾಗ್ತದೆ. ಜೊತೆಗೆ ಸಮಾಜದಲ್ಲಿ ಗೌರವ ಮತ್ತು ಮನ್ನಣೆ ಸಿಗ್ತದೆ. ಇದಲ್ಲದೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಅಥವಾ ಮನೆ ಖರೀದಿಸಲು ಇದು ಉತ್ತಮ ಸಮಯ. ಈ ಅವಧಿಯು ವ್ಯಾಪಾರೋದ್ಯಮ ಕ್ಷೇತ್ರ, ಸಾಮಾಜಿಕ ಮಾಧ್ಯಮದಲ್ಲಿರುವ ಮಿಥುನ ರಾಶಿಯವರಿಗೆ ಒಳ್ಳೆಯದ್ದು. ಜೊತೆಗೆ ಮಿಥುನ ರಾಶಿಯವರು ತಮ್ಮ ಒಡ ಹುಟ್ಟಿದವರಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ತಂದೆಯೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ. ಇದಲ್ಲದೆ ಅವರು ನಿಮ್ಮ ಒಳ್ಳೆಯ ಕೆಲಸವನ್ನು ಮೆಚ್ಚುತ್ತಾರೆ. ಎರಡನೆಯದ್ದು ಕಟಕ ರಾಶಿ. ಈ ರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ ಮತ್ತು ಕುಟುಂಬದ ಸಂತೋಷವನ್ನು ಪಡೆಯುತ್ತೀರಾ. ಈ ರಾಶಿಯವರು ಮಕ್ಕಳಾಗಿದ್ದರೆ ಕೆಲ ಕಡೆಯಿಂದ ಬರುವ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ. ಇದರಿಂದ ಉನ್ನತ ಶಿಕ್ಷಣ ಪಡೆಯುವ ಆಸೆ ಈಡೇರುತ್ತದೆ. ನೀವು ಏನಾದರೂ ಬಿಸ್ನೆಸ್ ಮಾಡಲು ಯೋಚಿಸ್ತಾ ಇದ್ರೆ ಈ ಅವಧಿಯಲ್ಲಿ ನೀವು ಅದನ್ನು ಮಾಡಿ. ಇದರಿಂದ ನೀವು ಲಾಭ ಪಡಿತೀರಾ. ಪ್ರೇಮ ಜೀವನವು ಚೆನ್ನಾಗಿರುತ್ತದೆ ಹಾಗೂ ಆರ್ಥಿಕ ಸ್ಥಿತಿಯು ನಿಮ್ಮ ಬುದ್ಧಿವಂತಿಕೆಯಿಂದ ಬಲವಾಗಿರುತ್ತದೆ. ಇದರಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ಮೂರನೆಯದಾಗಿ ಸಿಂಹ ರಾಶಿ. ಸೂರ್ಯನ ಸಂಚಾರದಿಂದ ಅನಿರೀಕ್ಷಿತ ಧನಲಾಭವಿದೆ. ಹಾಗಾಗಿ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ. ಅವಿವಾಹಿತರಿಗೆ ಒಳ್ಳೆಯ ಸಂಬಂಧಗಳು ಕೂಡಿ ಬರಲಿವೆ. ಆದರೆ ಹಿತೈಷಿಗಳಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ವಿವಿಧ ಕ್ಷೇತ್ರದ ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭ ಸಿಗಲಿದೆ ಹಾಗೂ ರಾಜಕೀಯಕ್ಕೆ ಸೇರಲು ಬಯಸೋರಿಗೆ ಸೂಕ್ತ ವೇದಿಕೆ ಲಭ್ಯವಾಗ್ತದೆ. ಜೊತೆಗೆ ಈ ಸಮಯದಲ್ಲಿ ಹೆಚ್ಚಿನ ಪ್ರಯತ್ನದಿಂದ ಹೊಸ ವ್ಯಾಪಾರವನ್ನು ಆರಂಭ ಮಾಡಿ. ಇದು ಈ ರಾಶಿಯವರಿಗೆ ಉತ್ತಮ ಸಮಯವಾಗಿದೆ. ಇದಲ್ಲದೆ ಉದ್ಯೋಗದಲ್ಲಿ ಅನಿರೀಕ್ಷಿತವಾದ ಬದಲಾವಣೆ ಉಂಟಾಗ್ತದೆ ಮತ್ತು ಸರ್ಕಾರಿ ಕೆಲಸಗಳು ಇದ್ದರೆ ಕಾನೂನಿನ ಸಲಹೆಯನ್ನು ಪಡೆದು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದು ಉತ್ತಮ. ನಾಲ್ಕನೆಯದಾಗಿ ಕನ್ಯಾ ರಾಶಿ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಇದಲ್ಲದೆ ಉದ್ಯೋಗದಲ್ಲಿ ಪ್ರಯತ್ನಕ್ಕೆ ತಕ್ಕ ಫಲಿತಾಂಶ ದೊರೆಯುತ್ತದೆ ಮತ್ತು ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಶುಭ ಫಲಗಳು ದೊರೆಯುತ್ತವೆ ಹಾಗೂ ಮದುವೆ ಆಗದೇ ಇರೋರಿಗೆ ವಿವಾಹ ಯೋಗ ಕಂಡುಬರುತ್ತಿದೆ. ನಿಮ್ಮ ಸಲಹೆಗಳಿಂದ ಕುಟುಂಬದಲ್ಲಿ ಒತ್ತಡದ ಸನ್ನಿವೇಶ ಕಡಿಮೆಯಾಗ್ತದೆ. ರಾಜಕೀಯದಲ್ಲಿರೋರಿಗೆ ಉನ್ನತ ಹುದ್ದೆ ದೊರೆಯುತ್ತದೆ. ಇದಲ್ಲದೆ ಹೆಣ್ಣುಮಕ್ಕಳಿಗೆ ಒಳ್ಳೆಯ ಅವಕಾಶಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಐದನೆಯದಾಗಿ ಧನುರಾಶಿ. ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಂದ ಉದ್ಯೋಗ ದೊರೆಯುತ್ತದೆ. ಜನಸೇವೆ ಮಾಡುವ ಯೋಗ ಇದೆ. ಹಾಗಾಗಿ ಕೈಲಾಗದವರಿಗೆ ಸಹಾಯ ಮಾಡಿ. ಇದರಿಂದ ನಿಮಗೆ ಕೋಟಿ ಪುಣ್ಯ ಫಲ ಈ ಸಮಯದಲ್ಲಿ ಸಿಗ್ತದೆ. ವಿದ್ಯಾರ್ಥಿಗಳು ಉನ್ನತ ಮಟ್ಟ ತಲುಪಲು ಇದು ಉತ್ತಮ ಸಮಯ. ಇದಲ್ಲದೆ ಹಣಕಾಸಿನ ಸಂಸ್ಥೆ ನಡೆಸ್ತಿರೋರಿಗೆ ಉತ್ತಮ ಆದಾಯ ಇರುತ್ತದೆ. ಬುದ್ಧಿವಂತಿಕೆಯಿಂದ ವ್ಯವಹರಿಸುವವರಿಗೆ ಉತ್ತಮ ಅವಕಾಶಗಳು ಸಿಗ್ತವೆ. ನೀವು ಕುಟುಂಬದವರ ಜೊತೆಯಲ್ಲಿ ಸಕಾರಾತ್ಮಕ ಭಾವನೆಯಿಂದ ಇರುವುದು ಉತ್ತಮ. ಆರನೆಯದಾಗಿ ಮಕರ ರಾಶಿ. ಮಾನಸಿಕ ಒತ್ತಡ ಕಡಿಮೆಯಾಗಿ ಸುಖ ಜೀವನ ನಡೆಸ್ತೀರಾ. ಉದ್ಯೋಗದಲ್ಲಿ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಕಾರ್ಯಗಳು ನಡೀತವೆ ಹಾಗೂ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಅತ್ಯುತ್ತಮ ಮಟ್ಟ ತಲುಪಲು ಇದು ಉತ್ತಮ ಸಮಯ. ಹಾಗಾಗಿ ಸ್ವಲ್ಪ ಓದಿನ ಕಡೆ ಗಮನ ಹರಿಸೋದು ಉತ್ತಮ. ಇನ್ನು ಸಮಾಜ ಸೇವೆಯಲ್ಲಿ ಉನ್ನತ ಸ್ಥಾನಮಾನ, ಜನಪ್ರಿಯತೆ ಈ ಸಮಯದಲ್ಲಿ ದೊರೆಯುತ್ತದೆ. ಇದಲ್ಲದೆ ಈ ರಾಶಿಯವರು ಯಾವುದೇ ಲಾಭ ಕೆಲಸ ಮಾಡಲು ಬಯಸಿದ್ರೆ ಈ ಸಮಯದಲ್ಲಿ ಮಾಡಿ. ಯಾಕಂದ್ರೆ ಈ ಸಮಯ ನಿಮಗೆ ಅನುಕೂಲಕರವಾಗಿದೆ. ಧನ್ಯವಾದಗಳು.